ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತಿನ ಸ್ಟೋರಿ ಏನಪ್ಪಾ ಅಂದ್ರೆ ಕೆಂಗಲ್ ಹನುಮಂತಯ್ಯನ ಸಾಹಸಗಾಥೆ. ಸ್ವಾತಂತ್ರ್ಯ ದೊರೆತ ನಂತರ ಭಾರತ ಹೊಸದಾಗಿ ರೂಪುಗೊಳ್ಳುತ್ತಿರುವ ರಾಷ್ಟ್ರವಾಗಿತ್ತು. ಎಲ್ಲೆಡೆ ಅಭಿವೃದ್ಧಿಯ ಕನಸುಗಳು ಎದ್ದಿದ್ದವು. ಈ ಹೊಸ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕರಲ್ಲಿ ಒಬ್ಬರಾದವರು ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ಕೆಂಗಲ್ ಹನುಮಂತಯ್ಯ. ಅವರು ಮಂಡ್ಯ ಜಿಲ್ಲೆಯ ಕೆಂಗಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಕಾನೂನು ವಿದ್ಯಾಭ್ಯಾಸ ಮಾಡಿದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿ ಜನಸೇವೆಗೆ ತಮ್ಮನ್ನು ಅರ್ಪಿಸಿದರು. ಸ್ವಾತಂತ್ರ್ಯದ ನಂತರ ಅವರು ಮೈಸೂರು ರಾಜ್ಯದ ಇಂದಿನ ಕರ್ನಾಟಕ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಹನುಮಂತಯ್ಯನಿಗೆ ಒಂದು ದೊಡ್ಡ ಕನಸು ಇತ್ತು. ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಒಂದು ವಿಶಿಷ್ಟ, ಅದ್ಧೂರಿ ಕಟ್ಟಡ ಬೇಕು. ಅದು ನಮ್ಮ ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಸಂವಿಧಾನದ ಶಕ್ತಿ ಎಲ್ಲವನ್ನೂ ಪ್ರತಿಬಿಂಬಿಸಬೇಕು. ಅವರ ಕನಸು ಹೀಗಿತ್ತು: ಬೆಂಗಳೂರಿನಲ್ಲಿ ಒಂದು ಮಹತ್ವದ ಕಟ್ಟಡ, ವಿಧಾನಸೌಧ. ಜನರು ಮೊದಲಿಗೆ ಅಚ್ಚರಿಯಾದರು. ಅಷ್ಟೊಂದು ದೊಡ್ಡ ಕಟ್ಟಡ ಬೇಕೆ? ಹಣ ಎಲ್ಲಿಂದ ಎಂಬ ಪ್ರಶ್ನೆಯನ್ನು ಮಾಡಿದರು. ಆದರೆ ಹನುಮಂತಯ್ಯ ಧೈರ್ಯದಿಂದ ಉತ್ತರ ನೀಡಿದರು: ಇದು ಕೇವಲ ಕಟ್ಟಡವಲ್ಲ, ಇದು ನಮ್ಮ ಸ್ವಾಭಿಮಾನ, ನಮ್ಮ ಅಸ್ತಿತ್ವ. ಅವರು ಪ್ರತಿಯೊಂದು ಇಟ್ಟಿಗೆಗೂ ಅರ್ಥ ನೀಡಿದರು. ದೇಶದ ಹಲವಾರು ಭಾಗಗಳಿಂದ ಶಿಲ್ಪಿಗಳು, ಕಾರ್ಮಿಕರು ಮತ್ತು ಕಲಾವಿದರು ಬಂದರು. ವರ್ಷದೊಳಗಾಗಿ ಅದ್ಭುತವಾದ ಶಾಸನ ಶೈಲಿಯ ವಿಧಾನದ ಸೌಧವು ಆಕಾಶ ಮುಟ್ಟಿದಂತೆ ನಿಂತಿತು. ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಂಥ ಇನ್ನಷ್ಟು ಕಥೆಗಳಿಗಾಗಿ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ.